ಇನ್ಸ್ಟಾಗ್ರಾಮ್ ಅಲ್ಲಿ ಬ್ಲಾಗ್ ಹಾಕಿದ್ದೆ, ಈ ತರ ಫ್ಯಾಕ್ಟ್ರಿ ಇದೆ ನಮ್ದು ಹಾಲೋ ಬ್ರಿಕ್ಸ್ ಫ್ಯಾಕ್ಟ್ರಿ ಅಂತ. ಮೋಸ್ಟ್ ಆಫ್ ಜನ, ಎಷ್ಟೊಂದ್ ಜನ ನನ್ಗೆ ಹಾಲೋ ಬ್ರಿಕ್ಸ್ ಸ್ಟಾರ್ಟ್ ಮಾಡ್ಬೇಕು ಬ್ರೋ, ನನ್ಗೂ ಏನಾದ್ರು ಐಡಿಯಾ ಇದ್ರೆ ಹೇಳಿ, ಹೆಂಗ್ ಮಾಡ್ಬೇಕು, ಯಾವ ತರ ಮಾಡ್ಬೇಕಂತ. ತುಂಬಾ ಜನಕ್ಕೆ ಐಡಿಯಾ ಇರ್ತದೆ, ಹೆಂಗೆ ಮನೆ ಕಟ್ತಾರೆ, ಯಾವ ಬ್ಲಾಕ್ ಅಲ್ಲಿ ಕಟ್ತಾರೆ, ಯಾವ ತರ ಪ್ರಿಪೇರ್ ಮಾಡ್ತಾರೆ, ಸ್ಟ್ರೆಂತ್ ಇರ್ತದ, ಮತ್ತೆ ಏನೇನೋ ಹೇಳ್ತಾ ಇರ್ತಾರೆ. ಹಾಲೋ ಬ್ರಿಕ್ಸ್ ಅಲ್ಲಿ ಕಟ್ಟಿದ್ರೆ ಒಳ್ಳೇದಾ ಕೆಟ್ಟದ, ಮಣ್ಣಿಟ್ಕೆನೆ ಬೆಸ್ಟ್ ಅಂತ. ಅದ್ರೆಲ್ಲಾನು ಇದು ವಿಡಿಯೋ ಬ್ಲಾಗ್ ಅಲ್ಲಿ ನೋಡೋಣ ಬನ್ನಿ ಗೈಸ್. ಸೇತು ಬ್ಲಾಗ್ಸ್ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಫ್ಯಾಕ್ಟ್ರಿ ಲೊಕೇಟ್ ಆಗಿರೋದು ಬಂದ್ಬಿಟ್ಟು ಬೆಲ್ಲಲ್ಲಿ ಕ್ರಾಸ್ ಇಂದ ಸ್ವಲ್ಪ ಮುಂದ್ಗಡೆ ಬಂದ್ರೆ ಟುವರ್ಡ್ಸ್ ಇನ್ನೂರು ಸರ್ಕಲ್ ಅಲ್ಲಿ ಬಂದ್ರೆ ನಮ್ ಫ್ಯಾಕ್ಟ್ರಿ ಇರೋದು. ಒಳ್ಳೆ ಕ್ವಾಲಿಟಿ ಕಲ್ ನಮ್ಮ ಹತ್ರ ಇದೆ. 20 years ಇಂದ ನಡೆಸ್ತಾ ಇದೀವಿ. ಇವಾಗ ಇದು ಪ್ರಿಪೇರ್ ಮಾಡೋದು, ಹೆಂಗ್ ಮ್ಯಾನುಫ್ಯಾಕ್ಚರ್ ಮಾಡೋದು, ಮತ್ತೆ ಎಷ್ಟು ಪ್ರೈಸ್ ಅಲ್ಲಿ ಹೋಗ್ತಾ ಇದೆ, ಮತ್ತೆ ಯಾವ ತರ ಮಿಕ್ಸಿಂಗ್ ಕೊಡ್ತಾರೆ. ಇವಾಗ ಆಲ್ರೆಡಿ ಮಿಕ್ಸಿಂಗ್ ಆಗ್ತಾ ಇದೆ. ಒಂದು ಪಂಚ್ಗೆ ಒಂದು ಟೈಮ್ ಮಿಕ್ಸಿಂಗ್ ಮಾಡ್ಬೇಕು. ಇವಾಗ ಒಂದು ಪಂಚ್ ಕಂಪ್ರೆಸ್ ಮಾಡಕ್ಕೆ ಈ ತರ ಒಂದ್ ಟೈಮ್ ಮಿಕ್ಸಿಂಗ್ ಮಿಕ್ಸರ್ ಮಿಷನ್ ಮಿಕ್ಸಿಂಗ್ ಮಾಡಿದ್ರೆ ಮಾತ್ರನೇ. ನೋಡ್ರಿ, ಫಸ್ಟ್ ಇದು ಜಲ್ಲಿ ಹಾಕ್ತವ್ರೆ, ಯಾಕಂದ್ರೆ ಜಲ್ಲಿ ಹಾಕಿದ್ರೆ ಆಲ್ರೆಡಿ ಮಿಕ್ಸಿಂಗ್ ಆಗಿರೋದು ಸ್ವಲ್ಪ ಅದನ್ಬಿಟ್ಟು ನೀರ್ ಹಾಕ್ತಾರೆ. ಇವಾಗ ನೀರ್ ಹಾಕ್ತವ್ರೆ, ಇವಾಗ ಇನ್ನೊಂದು ಜಲ್ಲಿ ಹಾಕ್ತವ್ರೆ, ಅವ್ರು ಸಿಮೆಂಟ್ ಹಾಕ್ತವ್ರೆ. ಅದು ಒಂದು ಪಂಚ್ ಕಂಪ್ರೆಸ್ ಆಗಕ್ಕೆ ಒಂದ್ ಬಾಣ್ಲಿ ಸಿಮೆಂಟ್, ಒನ್ ಟೈಮ್ ಮಿಕ್ಸಿಂಗ್ಗೆ. ಇದು ಇವ್ರು ಬಂದ್ಬಿಟ್ಟು ಎಮ್ಸೆಂಟ್ ಹಾಕಿದ್ರು, ಅರ್ಧ ಸಿಮೆಂಟ್ ಮಾತ್ರ ಹಾಕಿದ್ದಾರೆ. 2 ಬಾಣ್ಲಿ, ದೊಡ್ಡ ಬಾಣ್ಲಿಯಲ್ಲಿ 2 ಬಾಣ್ಲಿ ಎಮ್ಸಂಡು, 2 ಬಾಣ್ಲಿ ಜಲ್ಲಿ, ಮತ್ತೆ 1 ಬಾಣ್ಲಿ ಸಿಮೆಂಟ್ ಅರ್ಧ ಹಾಕೊಂಡು ಮಿಕ್ಸಿಂಗ್ ಮಾಡ್ತವ್ರೆ. ಇವಾಗ ಆಲ್ರೆಡಿ ಲೋಡ್ ಮಾಡಿ ಇಟ್ಕೊಂತವ್ರೆ, ನೆಕ್ಸ್ಟ್ ಮಿಕ್ಸಿಂಗ್ಗೆ ಲೋಡ್ ಮಾಡಿ ಇಟ್ಕೊಂತವ್ರೆ. ಅವರು ಲೋಡ್ ಮಾಡಿ ಇಟ್ಕೊಂತವ್ರೆ. ಓಕೆ, ಇವಾಗ ಬರ್ರಿ ಕ್ಲೋಸ್ ಅಪ್ ಅಲ್ಲಿ ನೋಡೋಣ ಯಾವ ತರ ಮಿಕ್ಸಿಂಗ್ ಆಗ್ತದೆ ಅಂದ್ಬಿಟ್ಟು. ನೋಡ್ರಿ, ಇನ್ನೊಂದ್ ಸ್ವಲ್ಪ ನೀರ್ ಹಾಕ್ತಾರೆ. ಈ ತರ ಇದು ಎಕ್ಸಾಕ್ಟ್ ಆಗಿ ಮಿಕ್ಸಿಂಗ್ ಆಗ್ಬೇಕು. ಇದು ಎಕ್ಸಾಕ್ಟ್ ಆಗಿ ಮಿಕ್ಸಿಂಗ್ ಆದ್ರೆ ಮಾತ್ರನೇ ಕಲ್ಲು ಸ್ಟ್ರಾಂಗ್ ಆಗಿ ಬರೋದು. ಇವಾಗ ಗಾಡಿ ಬಂತ ಕಡೆ, ಇವಾಗ ಈ ಮಿಕ್ಸಿಂಗ್ ಮಾಡಿರೋದ್ನ ಈ ತರ ಅನ್ಲೋಡ್ ಮಾಡ್ಕೊಂತಾರೆ ಗಾಡಿಗೆ. ಇದು ನನ್ಗೆ ತುಂಬಾ ಫೇವರೆಟ್ ಪಾರ್ಟ್ ಇದು. ಇವಾಗ ಈ ಬಂಡಿ ಎಲ್ಲಿಗೆ ಎತ್ಕೊಂಡು ಹೋಗ್ತಾರೆ ಅದ್ರ ಜೊತೆಗೆ ಹೋಗೋಣ ಬರ್ರಿ. ಅದ್ ನನ್ಗೆ ತುಂಬಾ ಇಷ್ಟ, ಯಾಕಂದ್ರೆ ಆ ಕೆಲಸ ಬಂದ್ಬಿಟ್ಟು ನಾನು ನಿಯರ್ಲಿ ಒಂದು 4 ತಿಂಗಳು ಇಲ್ಲೇ ನಾನು ಆ ಮಿಷನ್ ಅಲ್ಲಿ ಕೆಲಸ ಮಾಡಿದ್. ನಾನೇ ಆಪರೇಟರ್ ಆಗಿದ್ದೆ ಆ ಮಿಷನ್ಗೆ. ಸೊ ದಟ್ ನನ್ಗೆ ಒಳ್ಳೆ ಮಸ್ತಾಗಿ ಕಲ್ಲು ನೆಕ್ಸ್ಟ್ ಲೆವೆಲ್ ಸ್ಟ್ರೆಂತ್ ಕೊಟ್ಟಿದ್ದೆ ನಾನು. ಇಲ್ಲ, ನಾನು ಯೂಟ್ಯೂಬ್ ಹಾಕ್ತಾ ಇದ್ದೀನಿ ಅಂತ ಏನಕ್ಕೋ ಮಾಡ್ತಾನೆ ಗುಬಾಲ್ಡ್ ಅನ್ಕೊಂಡ್ರೆ ನಾನು ಬೈ रुका भाई, मैं करता हूँ जरा, मैं करते हैं, पकड़ो, ठीक है, मेरे को दिखाना. इधर आ जाओ. हाँ, इधर पे रख. ಇದು ಈ ತರ ಮಾಲ್ ಕಲ್ಬೇಕು ಬ್ರೋ. ಇದು ವೈಬ್ರೇಟ್, ಮಿಡಿಲ್ ವೈಬ್ರೇಟ್. ಈ ಕೆಲಸ ಹತ್ತತ್ರ ಒಂದ್ 3-4 ತಿಂಗಳು ಮಾಡ್ತಾ ಇದ್ದೆ. ಇವಾಗ ನಿಮ್ಗೋಸ್ಕರ ಒಂದು ಡೆಮೋ ತೋರಿಸ್ತಾ ಇದ್ದೀನಿ. ನೋಡಿ, ಕಲ್ ಬಂತು ಎಕ್ಸಾಕ್ಟ್ ಆಗಿ. ठीक है भाई, ಥ್ಯಾಂಕ್ ಯು. ಓಕೆ, ಅಷ್ಟೇ. ಈ ಮಿಷನ್ ಅಲ್ಲಿ ಇವಾಗ ಕೆಲಸ ಮುಗೀತು. ಇವಾಗ ಮುಗಿಸಿದ್ದೆ. ನೋಡಿ, ನಾನು ಹೊಡೆದಿರೋ ಪಂಚ್ ಇಲ್ಲಿ ಇದೆ, ತೋರಿಸ್ತೀನಿ. ಇದು ನಾನು ಹೊಡೆದಿದ್ದ ಪಂಚ್. ಇವಾಗ ಈ ಕಲ್ಲು ಕರೆಕ್ಟ್ ಆಗಿ ಒಂದು 4 ದಿವಸ ಬಿಟ್ರೆ ಇವಾಗ ಇಲ್ಲಿದೆ ನೋಡಿ, ಈ ತರ ಬರ್ತದೆ. ಒಂದು 3-4 ದಿವಸ ಬಿಟ್ರೆ ಈ ತರ ಸ್ವಲ್ಪ ಫುಲ್ ಗಟ್ಟಿ ಸ್ಟ್ರಾಂಗ್ ಆಗ್ತದೆ. ಇವಾಗ ಅದೇನ್ ಮಾಡಿದ್ರೆ ಏನಾಗಲ್ಲ, ಫುಲ್ ಸ್ಟ್ರಾಂಗ್ ಆಗ್ತದೆ. ಅದಾದ್ಮೇಲೆ ಈ ಕಲ್ಲನ್ನ ಇಲ್ಲಿ ಶಿಫ್ಟ್ ಮಾಡ್ತಾರೆ. ಇಲ್ಲಿ ಶಿಫ್ಟ್ ಮಾಡಿದ ನಂತರ ನಿಮ್ಗೆ ಕರೆಕ್ಟ್ ಆಗಿ ಒಂದು 10 to 15 days ಕ್ಯೂರಿಂಗ್ ಮಾಡ್ತಾರೆ. ಕ್ಯೂರಿಂಗ್ ಮಾಡಿದ್ಮೇಲೆ ಈ ತರ ಸ್ಟಾಕ್ ಮಾಡ್ತೀವಿ. ಇದೊಂದು ಬಂದ್ಬಿಟ್ಟು ಒಂದು ನಿಮ್ಗೆ ಅರೌಂಡ್ 15 to 1 month ಆಗ್ತದೆ ಈ ತರ ಡ್ರೈ ಆಗಕ್ಕೆ. 1 month ಆದ್ಮೇಲೆ ಇಲ್ಲಿಂದ ಸ್ಪಾಟ್ ರೇಟ್ ಕೊಡ್ತೀವಿ. ಆಲ್ರೆಡಿ ತುಂಬ್ತಾರೆ. ಇದು ಈ ಸ್ಪಾಟ್ ರೇಟ್ ಕೊಡ್ತಾರೆ ಕಲ್ಲು, 30 rupees ಒಂದು ಪೀಸ್. ಇವಾಗ ಇಲ್ಲಿಂದ ಲೋಡ್ ಮಾಡ್ಕೊಂಡೋಗಿ ಅವ್ರು ಎಲ್ಲಿ ಬೇಕೋ ಅಲ್ಲಿ ಕನ್ಸ್ಟ್ರಕ್ಷನ್ ಪ್ಲೇಸ್ ಅಲ್ಲಿ ಹೋಗ್ಬಿಟ್ಟು ಅನ್ಲೋಡ್ ಮಾಡ್ಬಿಟ್ಟು ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಂದ್ರೆ ಇವಾಗ ನಾವು ಇದು ಸ್ಪಾಟ್ ರೇಟ್ ಅಂದ್ಬಿಟ್ಟು 30 rupees ಕೊಡ್ತಾ ಇದೀವಿ.
ಇದೇ ನಾವೇ ಡೆಲಿವರಿ ಮಾಡ್ಬೇಕಂದ್ರೆ ನಿಮ್ಗೆ ಅರೌಂಡ್ ಎಕ್ಸಾಕ್ಟ್ ಆಗಿ ಒಂದು 34 ಇಂದ 35 ರುಪೀಸ್ ಬರ್ತದೆ. ಸಪೋಸ್ ಯಾರಿಗಾದ್ರೂ ನಿಮ್ಗೆ ಆಲೂ ಬ್ರಿಕ್ಸ್ ಬೇಕಾಗಿದೆ, ನೀವು ನಿಯರ್ ಬೈ ಬೆಲ್ಲಲ್ಲಿ ಸರೌಂಡಿಂಗ್ ಇದ್ರೆ ಕಮೆಂಟ್ ಮಾಡಿ. ನಾನು ನಿಮ್ಗೆ ಇದೇ ತರ ನಿಮ್ಗೆ ಬ್ಲಾಗ್ಸ್ ಕಂಟಿನ್ಯೂ ಮಾಡ್ಬೇಕಂದ್ರೆ ನನ್ನನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿದ್ದೀವಿ. M-Sand 6mm ತೆಗ್ದು ಅದರಿಂದ ಸಿಮೆಂಟ್ ಹಾಕಿ ಈ ತರ ಮಿಷನ್ ಅಲ್ಲಿ ಕಂಪ್ರೆಸ್ ಮಾಡುವಾಗ ಬರೋ ಕಲ್ಲು ಸ್ಟ್ರಾಂಗ್ ಹೆಂಗಿರ್ತದೆ, ಮಣ್ಣಿಟ್ಟಿಗೆ ಸ್ಟ್ರಾಂಗ್ ಹೆಂಗಿರ್ತದೆ ಕಂಪೇರ್ ಮಾಡಿ. ಏನಂದ್ರೆ ಈ ಕಲ್ಲಲ್ಲಿ ಮನೆ ಕಟ್ಟಿದ್ರೆ 25 ವರ್ಷ ಏನು ಅದ್ರನ್ನ ಮಾತಾಡಂಗೆ ಇಲ್ಲ. ಅದೇ ನೀವು ಮಣ್ಣಿಟ್ಟಿಗೆಲ್ಲ ಹಾಕಿದ್ರೆ ನಿಮ್ಗೆ ಒಂದು ಕರೆಕ್ಟ್ ಆಗಿ ಒಂದು 10 ಇಂದ 15 ವರ್ಷ ಒಳಗಡೆ ನಿಮ್ಗೆ ಮಣ್ಣೆ ಒಂಥರ ಇದಾಗೋಗ್ತದೆ. ಯಾಕಂದ್ರೆ ಅದು ಬಟ್ ಕಾಂಕ್ರೀಟ್ ಇಟ್ಕೆ ತುಂಬಾ ಒಳ್ಳೇದು.